ಗೃಹ ಮಂತ್ರಿ ಹಾಗೂ ಕೌಟುಂಬಿಕವಾಗಿ ದೀರ್ಘಕಾಲದಿಂದ ಶಿಕ್ಷಣದ ವ್ಯಾಪಾರ ಅಥವಾ ಬಿಸಿನೆಸ್ಸು ಅಥವಾ ಸಂಸ್ಥೆಗಳನ್ನು ನಡೆಸುತ್ತಿರುವ ಡಾಕ್ಟರ್ ಪರಮೇಶ್ವರ್ ಈಗ ಇಡಿಯ ಒಳಸುಳಿಯಲ್ಲಿ ಇದ್ದಾರೆ. ಆಲ್ ರೈಟ್, ಒಳಸುಳಿಯಲ್ಲಿ ಸಿಕ್ಕಾಕೊಂಡವರೆಲ್ಲ ಢಮಾರಾಗಬೇಕು ಅಂತೇನು ಕಾನೂನಿಲ್ಲ. ಸುಳಿಯಲ್ಲಿ ಸಿಕ್ಕೊಂಡವರು ಈಜಿ ಹೊರಕ್ಕೆ ಬರಬಹುದು, ಶಕ್ತಿ ಇದ್ದವರು. ಡಾಕ್ಟ್ರದೇನು ನಂಗೆ ಗೊತ್ತಿಲ್ಲ, ನೋಡೋಣ. ಪರಮೇಶ್ವರ್ ಅವರ ಮೇಲೆ ಜಾರಿ ನಿರ್ದೇಶನಾಲಯ ಇವತ್ತು ದಾಳಿ ಮಾಡಿದೆ. ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ, ಮನೆ ಮೇಲೆ ಮಾಡಿಲ್ಲ ಅಥವಾ ಅವರ ವೈಯಕ್ತಿಕವಾಗಿ ಸಂಬಂಧಪಟ್ಟಿದ್ದಕ್ಕೆ ಯಾವುದಕ್ಕೂ ಹೋಗಿಲ್ಲ. ದೆಹಲಿಯ 6 ಜನ ಅಧಿಕಾರಿಗಳ ತಂಡ ಬೆಳಗ್ಗೆ 9 ಗಂಟೆಗೆ ಸಿದ್ಧಾರ್ಥ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ದಾಳಿ ಮಾಡಿದೆ. ಈಗಲೂ ಪರಿಶೀಲನೆ ಮಾಡ್ತಿದ್ದಾರೆ. ಮಾಡ್ಬೋದು, ನಾಳೆನೂ ಮಾಡ್ಬೋದು, ನಾಳಿದ್ದು ಮಾಡ್ಬೋದು, ಅದರ ಆಚೆನೂ ಮಾಡ್ಬೋದು, ಮುಂದಿನ ವರ್ಷನೂ ಮಾಡ್ಬೋದು. ಮಾಡ್ಕೊಳ್ಳಿ. ಕೆಲವು ಆಸ್ತಿ ಕ್ರಯಪತ್ರಗಳನ್ನು ವಶಪಡಿಸ್ಕೊಂಡಿದ್ದಾರೆ, ವಶಪಡಿಸ್ಕೋಬೋದು. ದಟ್ ಈಸ್ ಲೆಫ್ಟ್ ಟು ದೆಮ್. ರಾತ್ರಿಯೂ ಶೋಧ ಮುಂದುವರಿಸ್ಬೋದು. ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ. ರಾತ್ರಿ ಎಲ್ಲ ನೆಮ್ಮದಿಯಾಗಿ ಮಲಕ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಲಾಕ್ ಮಾಡಿಬಿಟ್ಟು ಸೀಲ್ ಮಾಡಿಬಿಟ್ಟು ಒಬ್ಬರನ್ನ ಪೊಲೀಸ್ನವ್ರನ್ನ ಇದಕ್ಕೆ ಹಾಕಿಬಿಟ್ಟು ಯಾವ ಒಳಗೆ ಬರೋದು ಬೇಡ, ಹೊರಗೆ ಬರೋದು ಮಲ್ಕಡ್ರಿ ಆ ಕಡೆಗೆ ಎಲ್ಲ ಅಂತಬಿಟ್ಟು ಮಾಡ್ಕೊಂಡು ಬೆಳಗ್ಗೆ ಮಾಡ್ಬೋದು. ಏನು ದೇಶ ಏನು ಬಿದ್ದೋಗ್ಬಿಡಲ್ಲ ರಾತ್ರಿ ಎಲ್ಲ ಮಾಡೋಂಥದ್ದು. ಇದಕ್ಕೆ ಸುಮ್ಮನೆ ಇವೆಲ್ಲ ಒಂಥರ ಹಾಲಿವುಡ್ ಎಫೆಕ್ಟ್ಸು. ರಾತ್ರಿ ಎಲ್ಲ ಮಾಡಿದ್ರಂತೆ, ಹೋಟೆಲಿಂದ ತಿಂಡಿ ತರಿಸಿದ್ರಂತೆ, ಒಬ್ಬನ್ನು ಒಳಗೆ ಬಿಡ್ತಾ ಇಲ್ವಂತೆ, ಅಯ್ಯೋ ಎಲ್ಲ ದಾಖಲೆಗಳೆಲ್ಲ ಎತ್ಕೊಂಡು ಹೊಡ್ತಾ ಇದ್ದಾರಂತೆ, ಜೆರಾಕ್ಸ್ ಮಿಷಿನ್ ತರಿಸ್ಬಿಟ್ರಂತೆ. ಎಲ್ಲ ಹಾಲಿವುಡ್ ಎಫೆಕ್ಟ್ಸ್ ಇದ್ದಂಗೆ ಕಾಣುತ್ತೆ ನನಗೆ. ಒಳ್ಳೆ ಆಯಿತು, ಅವ್ರು ಮಾಡೋದಿದ್ರೆ ಮಾಡ್ಕೊಳ್ಳಿ, ನಮ್ಗೆ ಯಾಕಪ್ಪ. ತಪ್ಪು ಮಾಡಿದರೆ ಅನುಭವಿಸ್ತಾರೆ ಡಾಕ್ಟ್ರು, ಯಾರಾದ್ರೇನು. 19ರಲ್ಲಿ ಆದಾಯ ಇಲಾಖೆ ರೈಡ್ ಮಾಡಿತ್ತು, ನಮಗೂ ಗೊತ್ತು. ಆಗ ಕೋಟ್ಯಾಂತರ ರೂಪಾಯಿನ ವಶಕ್ಕೆ ಪಡೆದಿತ್ತಂತೆ. ಅಕ್ರಮ ವರ್ಗಾವಣೆ ಕೇಸೆಲ್ಲ ದಾಖಲಿಸಿತ್ತು. ಆಮೇಲೆ ಏನಾಯಿತು? ಅದೇ ನನ್ನ ಪ್ರಕಾರ ಅದು FIR ಆಗಲಿಲ್ಲ ಸರ್. ಅದು IT-ದೇನೋ ಇಶ್ಯೂ ಆಗಿತ್ತು ಅನ್ಸುತ್ತೆ. ಅದನ್ನು ಐ ಥಿಂಕ್ ಬೈ ಪೇಯಿಂಗ್ ಫೈನೋ ಅಥವಾ ಇಂಥದ್ದೋ ಗೊತ್ತಿಲ್ಲ ನನಗೆ. ಅದೇನೋ ಒಂದು ರಿಸಾಲ್ವ್ ಆಗಿರಬೇಕು. ಅದು ಹೀಗೆ ಯಾಕೆ ಅದನ್ನು ಎಳಿತಾರೆ? ಆಯಿತು, 5 ವರ್ಷ ಆದಮೇಲೆ ಈಗ ದಾಳಿ. ಈಗ ಏನು ಅನ್ಕೊಂಡ್ರು, ಎಲ್ಲ ಅದೇ ಕೇಸ್ ಉನ್ಕೊಂಡ್ಬಿಟ್ರು. ಅಲ್ಲವಂತೆ, ಬೇರೆ ಕೇಸ್ ಬೇರೆ ಅಂತ ಹೇಳಿದ್ಯಾರು? ಸಂಶೋಧನಾಕಾರ ಡಾಕ್ಟರ್ ಅಶೋಕ್, BJP ಲೀಡ್ರು. ಅವರು ಸಂಶೋಧನಾಕಾರರು. ಇದಕ್ಕೆ ಅವ್ರು ಹೇಳಿದ್ರು. ಅಷ್ಟೊತ್ತಿಗೆ ನಮಗೂ ಎಲ್ಲ ಬಂತು. ಇದು ರನ್ಯಾ ರಾವ್ ಪ್ರಕರಣದಲ್ಲಿ ಆಗಿರೋದಂತೆ ದಾಳಿ ಡ್ಯಾಶು ಅಂತ. ಯಾಕದು? ಆ ಹೆಣ್ಮಗಳಿಗೂ ಇದಕ್ಕೂ ಏನು ಸಂಬಂಧ? ಏನು ಸಂಬಂಧ ಇದೆಯಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ಎಲ್ಲೆಲ್ಲ ಆಯ್ತಪ್ಪ ಫಸ್ಟ್ ನೋಡ್ಬಿಡೋಣ. ಅವರೇನೋ 14 ಕಡೆ 16 ಕಡೆ ಅಂತ ಏನೋ ಹೇಳಿದ್ದಾರೆ ಒಂದು ಪ್ರೆಸ್ ನೋಟಲ್ಲಿ. ಆ ಪ್ರೆಸ್ ನೋಟ್ಗೆ ದಾದ್ಪಿರಿಯಾದಿಲ್ಲ. ನಾನು ಐ ಟೇಕ್ ಎ ಸೀರಿಯಸ್ ಅಬ್ಜೆಕ್ಷನ್ ಫಾರ್ ED. ಅವ್ರ ಗ್ರೂಪಲ್ಲಿ ಹಾಕಿದಾರಂತೆ ಇದನ್ನು. ದಿಸ್ ಇಸ್ ಅಟ್ಟರ್ಲಿ ನಾನ್ಸೆನ್ಸ್ ಆ್ಯಂಡ್ ರಾಂಗ್. ಇದಕ್ಕೊಂದು ದಾದ್ಪಿರಿಯಾದ ಇರಬೇಕು ಇದನ್ನು ಹಾಕೋವಾಗ. ಇದನ್ನು ನೀವು ಹಾಕಿರ್ತೀರಿ ಗ್ರೂಪಲ್ಲಿ ಅಂತ ಹೇಳೋದಕ್ಕೆ ಯಾವನ್ನ ನಂಬಬೇಕು ಇದನ್ನು? ನಾಳೆ ಇನ್ಯಾವನೊಬ್ಬ ಹಾಕ್ಬಿಟ್ರೆ ಏನು ಕಥೆ ಇದು? ನಾಳೆ ಇದ್ರ ಕಂಟೆಂಟ್ ಏನಾದ್ರು ಇರಲಿ. ಹೌದು, ಎಲ್ಲಿಂದ ಬರಬೇಕಿದು? ಇದೇನಿದು ದಾದ್ಪಿರಿಯಾದ ಇಲ್ದಿರೋ ಮೂಗರ್ಜಿ ಇದ್ದಂಗೆ ಇದೆಯಲ್ಲ ವಿಡಿಯಿಂದ. ನಾನ್ಸೆನ್ಸ್ ಇದು. ದಿಸ್ ಇಸ್ ನಾಟ್ ದ ವೇ ಎನ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಶುಡ್ ಫಂಕ್ಷನ್. ವೆರಿ ಅನ್ಫಾರ್ಚುನೇಟ್ ಇದೆಲ್ಲ. ಏನೋ ಸ್ಟಿಲ್ ಅದನ್ನ ಅಕೌಂಟಿಗೆ ತಗೊಳ್ಳೋಣ. ನಾನಂತೂ ಇದ್ರದ್ದು ಓನರ್ಶಿಪ್ ತಗೊಳ್ಳಲ್ಲ. ಯಾವನೋ ತಲೆ ಇಲ್ಲದೆ ಇರೋನೊಬ್ಬ, ಹೆಸರು ಕುಲ ಗೋತ್ರ ಯಾವುದೂ ಇಲ್ಲದೆ ಇರೋನೊಬ್ಬ ರಿಲೀಸ್ ಮಾಡಿರೋದು ಅದು ED ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟೇ. ಯಾರು ಬೇಕಾದ್ರೂ ಮಾಡ್ಬೋದು. ಏನಿದು? ಇದನ್ನ ಯಾಕೆ ಒಪ್ಕೋತಾ ಇದ್ದಾರೆ ಎಲ್ಲರೂ? ದೇಶ ಇದನ್ನ ಬಿಸಾಕ್ಬೇಕು ನನ್ನ ಪ್ರಕಾರದಲ್ಲಿ. ಹಿಂದಿಲ್ಲ ಮುಂದಿಲ್ಲ. ಅವ್ರು ಗ್ರೂಪಲ್ಲಿ ಹಾಕ್ತಾರಂತೆ. ನಿಮ್ಮ ಗ್ರೂಪಲ್ಲಿ ಹಾಕ್ಬಿಟ್ರೆ ನಾಳೆ ಜವಾಬ್ದಾರಿ ಯಾರು ಇದಕ್ಕೆ? ಏನೋ ಜವಾಬ್ದಾರಿ ತಗೊಳ್ಳೋ ಅಂಥದ್ದು ಏನು ಗನಂದಾರಿ ಹಿಮಾಲಯ ಪರ್ವತ 300 ಅಡಿ ಕೆಳಗೆ ಬೀಳೋಂಥ ಲೆವೆಲಲ್ಲಿ ಏನಿಲ್ಲ ಇಲ್ಲಿ. ಸ್ಟಿಲ್ ವಿ ವಿಲ್ ಟೇಕ್ ಇಟ್. ತಗೊಳ್ಳೋಣ. ಯಾಕಂದರೆ ಕೇಸ್ ಇಸ್ ಸೀರಿಯಸ್, ಅದಕ್ಕೆ ತಗೊಳ್ಳೋಣ. ಅದರಲ್ಲಿ ರನ್ಯಾ ರಾವ್ ಅಂತ ಎಲ್ಲೂ ಇಲ್ವಲ್ಲ? ಎಲ್ಲೂ ಇಲ್ಲ. ಎಲ್ಲಿದೆ? ಯಾವುದೋ ಒಂದು ಎಜುಕೇಷನ್ ಟ್ರಸ್ಟ್ ಅಂತಿದೆ. ಟ್ರಸ್ಟು ರೈಡ್ ಅಲ್ಲ, ಇನ್ನೇನಕ್ಕೋ ಸಂಬಂಧಿತ ಪ್ರಸ್ತಾಪದಲ್ಲಿ ಇದೆ ಅದು. ಹೌದು, ಏನಿಲ್ಲ ಸಂಬಂಧ. ಸೊ ಈ ಸಂಬಂಧ ಅಂತ ಹೇಳ್ತಿರೋದು ಡಾಕ್ಟರ್ ಅಶೋಕ್ ಮಾತ್ರ. ಹೌದು, ಆ ಸಾಮ್ರಾಟ್ ಅವರೇ ಕ್ಲಿಯರ್ ಮಾಡಬೇಕು. ಹೌ ಡಿಡ್ ಯು ನೋ ದಿಸ್ ಅನ್ನೋದು. ನಾವು ವಿ ಕೆನಾಟ್ ಲಿಂಕ್ ಇಟ್. ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಓಕೆ, ಸದ್ಯಕ್ಕೆ ಎಲ್ಲೆಲ್ಲಿ ನಡೀತು ನೋಡ್ಬಿಡೋಣ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ತುಮಕೂರು, ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜು ತುಮಕೂರು, ಸಿದ್ಧಾರ್ಥ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜು ಟಿ ಬೇಗೂರು ನೆಲಮಂಗಲ. ಅದು ಹೊಸದದು ಆ್ಯಕ್ಚುಲಿ. ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಎಲ್ಲ ಕ್ಯಾತ್ಸಂದ್ರದಲ್ಲಿ ಡ್ಯಾಶ್ ಇನ್ಯಾವುದೋ ಶಫಿ ಅಹಮದ್ ಅವ್ರದ್ದು ಯಾರ್ದೋ ಒಂದು ಕಾಲೇಜ್ ಇತ್ತಂತೆ. ಅದನ್ನೇನಾದ್ರು ಖರೀದಿ ಮಾಡಿದ್ರಂತೆ 2 ವರ್ಷದಿಂದ. ಈಗ ಅದರ ಹೆಸರು ಬದಲಾಯಿಸ್ಕೊಟ್ಟಿದ್ದಾರಂತೆ ಅಲ್ಲಿ.
ಇವೆಲ್ಲ ದಾಳಿ ಆಗಿರೋ ಜಾಗಗಳು. ಮೊದಲಿಂದ ಆ್ಯಸ್ ಎ ಫ್ಯಾಮಿಲಿ ಅವ್ರದ್ದು ಎಜುಕೇಷನ್ ಇದು ಅವ್ರ ತಂದೆ ಸಮೇತ. ಆ್ಯಕ್ಚುಲಿ ಇದೆಲ್ಲ ತಂದೆ ಕಾಲದ್ದೇ. ಅಣ್ಣ ನೋಡ್ಕೋತಾ ಇದ್ರು, ಇವ್ರ ಬ್ರದರು. ಇವ್ರು ರಾಜಕಾರಣ ಮಾಡ್ಕೊಂಡು ಇಷ್ಟೇ ಇಲ್ಲ ಬಟ್ಟೆ ಗಿಟ್ಟೆ ಹಾಕೊಂಡು ಶೆಂಟು ಪಿಂಟು ಹೊಡ್ಕೊಂಡು ಓಡಾಡ್ಕೊಂಡು ಇದ್ರು ಇವರು ಸಾಹೇಬ. ಅವ್ರು ಹೆಚ್ಚು ಕಡಿಮೆ ಆದಮೇಲೆ ಈಗ ಇವರೇ ಕೈ ಹಾಕಿ ಎಲ್ಲ ಬಂದಿದೆ. ಎಸ್ ಸರ್, 9 ಗಂಟೆಗೆ ಇಡಿ ರೇಡ್ ಆಗುತ್ತೆ ಸರ್. ನಮಗೆಲ್ಲ ಸುದ್ದಿ ಬರೋ ಅಷ್ಟೊಂದು 9:20 ಆಗುತ್ತೆ. 11 ಗಂಟೆಗೆ ಫಸ್ಟ್ ಲಿಂಕ್ ಕೊಟ್ಟಿದ್ದು ಅಶೋಕ್ ಅವರು. ರನ್ಯಾರಾವ್ ಕೇಸ್ಗೂ ಏನೋ ಇಡಿ ಅವ್ರು ತುಂಬ ಮಾಹಿತಿ ಕಲೆ ಹಾಕಿರಬೇಕು. ಆ ಹಿನ್ನೆಲೆಯಲ್ಲಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ಮೇಲೆ ರೇಡ್ ಆಗಿದೆ ಅಂತ ಫಸ್ಟ್ ಲಿಂಕ್ ಕೊಟ್ಟವರೇ BJP ಅವರು. ಕೊಡ್ಬೋದು. ಅದಕ್ಕೆ ಈಗ ಅವರು ಉತ್ತರ ಕೊಡಬೇಕು, ನಾವಲ್ಲ. ಅವರು ಉತ್ತರ ಕೊಡಬೇಕು. ನ್ಯಾಷನಲ್ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಎಲ್ಲ ಒಂದೆರಡರಲ್ಲಿ ಬಂತು. ಬಂದಮೇಲೆ ನಾವು ಎಲ್ಲರೂ ತೊಗೊಂಡಿದ್ದಾರೆ. ಇರಬಹುದು ಲಿಂಕು, ನನಗೆ ಗೊತ್ತಿಲ್ಲ. ಅಶೋಕ್ ಗೊತ್ತಿರೋದು, ನನಗೆ ಗೊತ್ತಿಲ್ಲ. ಇರಬಹುದು. ಇದ್ದರೂ ಏನು ಲಿಂಕ್ ಅನ್ನೋದು ಬೇಕಲ್ಲ. ಯಾವ ಥರ ಲಿಂಕ್ ಅಂತ, ಯಾವ ಥರ ಲಿಂಕು ಅದು ಬೇಕಲ್ಲ. ಅದಿಲ್ಲ. ಅಶೋಕ್ ಹೇಳಿದ್ದ ಲಿಂಕನ್ನು ನಂಬಿಕೊಂಡು ನಾನು ಹೋಗೋಕ್ಕಾಗಲ್ಲ. ಇರ್ಬೋದು, ಅದು ತನಿಖೆಯಲ್ಲಿ ಗೊತ್ತಾಗಬೇಕು. ಅಲ್ಲ, ಇಡಿ ಹೇಳ್ಬೇಕು ಅದನ್ನ. ಲಿಂಕ್ ಇದೆ ಯಾವನ ಹಾದಿ ಬೀದಿ ಲೋಗೋನೆಲ್ಲ ಹೇಳಕ್ ಬರಲ್ಲ ಇದನ್ನ. ಸಿ, ಇಡಿ ರೈಡ್ಗಳು, CBI ರೈಡ್ಗಳು ಇವೆಲ್ಲ ಹೇಗಿರಬೇಕು ಅಂದರೆ, ನನಗಿರೋ ಅನುಭವದಲ್ಲಿ ಹೇಳ್ತೀನಪ್ಪ, 25 ವರ್ಷ 30 ವರ್ಷದಲ್ಲಿ ಹೆಂಗಿರಬೇಕು ಅಂದರೆ ಗಡಗಡ ಗಡ 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 ಗಡಗಡ ಅನ್ಬೇಕದು. ಈ ಬೆಳಗ್ಗೆ ಮಧ್ಯಾಹ್ನ ಆಗೋದ್ರ ಲೋಕಾಯುಕ್ತ ರೈಟ್ ಟೈಪ್ ಆಗಬಾರ್ದದು. ಬೆಳಗ್ಗೆ ದಿನ ಬರುತ್ತಲ್ಲ ನಮ್ಮಲ್ಲಿ, ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮಲ್ಲಿ ಕೆಲ ದಿನ ಸ್ಟಾರ್ಟ್ ಆಗುತ್ತೆ. ಮುಂಜಾನೆ ಬೆಳಿಗ್ಗೆ ಲೋಕ ಶಾಕ್, ಸಬ್ ರಿಜಿಸ್ಟ್ರಾರ್ ಮನೆ ಮೇಲೆ ಶಾಕ್, ಅದ್ಯಾವುದೋ ಇನ್ಯಾರೋ ವಿಲೇಜ್ ಅಕೌಂಟೆಂಟ್ ಮನೆ ಮೇಲೆ ಶಾಕ್ ಅಂತ. 9 ಗಂಟೆ ಆದಮೇಲೆ ಲೋಕಾನೂ ಇಲ್ಲ, ಶಾಕೂ ಇಲ್ಲ, ಡಮಾರ್ ಎಲ್ಲ ನ್ಯೂಸು. ಅದು ಯಾರಿಗೆ ರೈಡ್ ಆಯಿತೋ, ಅದು ಯಾರ ಮನೇಲಿ ಏನಾಯಿತೋ, ಏನು ಸಿಕ್ತೋ, ಏನು ಸಿಕ್ಲಿಲ್ವೋ, ಆಮೇಲೆ ಏನಾಯಿತೋ ಯಾವನಿಗೂ ಗೊತ್ತಿಲ್ಲ. ಇಟ್ ಹ್ಯಾಸ್ ಬಿಕಮ್ ಲೈಕ್ ದಟ್ ಲೋಕಾಯುಕ್ತದೀಗ. ನೋ ಆನ್ಸರಬಿಲಿಟಿ ಆರ್ ಅಕೌಂಟಬಿಲಿಟಿ ಅಲ್ಲಿ. ಪಬ್ಲಿಕ್ಗೆ ನಾನು ಹೇಳ್ತಿರೋದು, ನಾನು ಅವ್ರ ತಪ್ಪು ಸರಿ ಅಂತ ಹೇಳಿಲ್ಲ, ನಾನು ಅವ್ರ ಬಗ್ಗೆ ಹೇಳ್ತಿಲ್ಲ. ಹಾಗಾಗಬಾರ್ದು. ಒಂದು ಇಡಿ, ಒಂದು CBI ಎಲ್ಲ ಆಯಿತು ಅಂದರೆ, ಇಡಿ ಈಸ್ ಎ ವೆರಿ ಪವರ್ಫುಲ್ ಆರ್ಗನೈಸೇಷನ್. ಇಟ್ಸ್ ನಾಟ್ ಎ ಜೋಕರ್ ಆರ್ಗನೈಸೇಷನ್. ಅದು ಜೋಕರ್ ಆಗಕೂಡ್ದದು. ಹಾಗಾಗಿ ನಾನು ಹೇಳೋದು, ಇಫ್ ಎಟ್ ಆಲ್ ದೆರ್ ಇಸ್ ಅ ರನ್ಯಾ ರಾವ್ ಲಿಂಕ್, ದೆನ್ ಇಡಿ ಹ್ಯಾಸ್ ಟು ಸೇ ಇಟ್. ಅಶೋಕ್ ಹೇಳೋದಲ್ಲ. ಅಶೋಕ್ ಕೆನಾಟ್ ಬಿ ಎ ಸ್ಪೋಕ್ಸ್ಮನ್ ಟು ಇಡಿ. ಎಸ್ ಸರ್, ನಂಗೆ ಇದರಲ್ಲಿ 2 ಬೈಫರ್ಕೇಶನ್ ಮಾಡಿ ನೋಡ್ತೀನಿ ಸರ್. ಒಂದು ರಾಜಕೀಯವಾಗಿ ಬರ್ತಾ ಇರುವಂಥ ವಿಚಾರಗಳು, ಇನ್ನೊಂದು ಇಡಿ ನಡೆಸ್ತಾ ಇರುವಂಥ ತನಿಖೆಗಳು. ಸರ್, ರಾಜಕೀಯವಾಗಿ ನೋಡೋದಾದ್ರೆ ಈಗ ಕಾಂಗ್ರೆಸ್ ಆರೋಪ ಮಾಡುತ್ತಲ್ಲ, ಇಡಿ ಅವರು ಬರೀ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬೇರೆ ಪಕ್ಷಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವೈ ನಾಟ್ BJP ಇರುವಂಥ ಲೀಡರ್ಸ್ಗಳು ಯಾಕೆ ಟಾರ್ಗೆಟ್ ಆಗಲ್ಲ? ಇದು ಸಹಜವಾಗಿ ಈಗ ಬರ್ತಾ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ಗೆ ಅಥವಾ ಇನ್ಯಾರ್ದೋ ಟಾರ್ಗೆಟ್ ಆಯಿತು ಅಥವಾ ಅವ್ರು ರೈಡ್ ಆಯಿತು ಅಂತ BJP ಮೇಲೆ ಯಾಕೆ ಮಾಡಿಲ್ಲ ಅಂತಂದರೆ, ಅಲ್ಲೆಲ್ಲ ಗ್ಯಾರಂಟಿ ಇದ್ದಾರೆ ಹಂಗಾರೆ ಅನ್ನೋ ತೀರ್ಮಾನಕ್ಕೆ ನಾನು ಬರೋಕ್ಕಾಗಲ್ಲ. ನಾನು ಹೆಂಗೆ ಬರಲಿಪ್ಪ? ಇದು ನಮ್ಮನೇಲಿ ನೀರು ನಿಲ್ಲಿಸಿದೆ, ಪಕ್ಕದ ಮನೆಗೆ ಯಾಕೆ ನೀರು ನಿಲ್ಲಿಸಿಲ್ಲ ಅಂತಂದ್ರೆ ಏನು ಮಾಡಿ ನಾನು? ನನಗೆ ಹಂಗೆ ಬರೋಕ್ಕಾಗಲ್ಲ. ಆದರೆ ಈ ಸಹಜ ಪ್ರಶ್ನೆ ಸಾಮಾನ್ಯ ಜ್ಞಾನ ಇರೋ ಯಾರಿಗಾದರೂ ಬರುತ್ತೆ. ಏನರಪ್ಪ, ರಾಜಕಾರಣ ಎಂಬುದು ಅಷ್ಟೊಂದು ಹಳಸಿದ ವ್ಯವಹಾರವಾಗಿರುವಾಗ, ಹಸಿದವರ ಅರಮನೆ ಆಗಿರುವಾಗ, ರಾಜಕಾರಣ ಅನ್ನೋದು ತಿನ್ನುವುದೇ ಮಾಮೂಲು ಎಂಬಂತೆ ಆಗಿರುವಾಗ, ನಾವು ಒಬ್ರೇನಾ ಹಂಗೆ ಅನ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಸರಿ ಅನ್ನೋದು ಸಹಜ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ನಾನು ಹೆಂಗ್ರಪ್ಪ ಕೊಡ್ಲಿ? ಬಟ್ ಇದು ಟಾರ್ಗೆಟೆಡ್ ಅನ್ಸಕ್ ಶುರು ಆಗ್ಬಿಡುತ್ತೆ ಅಲ್ಲ ಸರ್? ಜನಕ್ಕೆ ಬರುತ್ತಾ ಪ್ರಶ್ನೆ? ಅದೇ ಬರಕ್ ಶುರು ಆಗ್ಬಿಡುತ್ತೆ. ಬರುತ್ತೆ. ಭಾಳ ಯಾರು ರಾಜಕಾರಣಿ ಮೇಲೆ ಪದೇ ಪದೇ ಕೇಸ್ ಹಾಕಿಸ್ತಾ ಇದ್ರೆ ಹಂಗ ಅನ್ಸಲ್ವಾ ನಿಮ್ಗೆ? ಡೆಫಿನೆಟ್ಲಿ ಎಸ್, ಹಂಗನ್ಸಲ್ವಾ? ಹಂಗನ್ಸತ್ತೆ ಅಷ್ಟೆ. ಇದು ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ. ಓಕೆ, ಇನ್ನು ಈ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯಿಂದ ಅಶೋಕ್, ಅಶ್ವಥ್ ನಾರಾಯಣ್ ಮತ್ತು ಯತ್ನಾಳ್ ಎಲ್ಲ ಮಾತನಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ಯಾವ ಕೇಸು ಜಗತ್ತಿಗೆ ಗೊತ್ತಿರುವಂಥದ್ದು. ಬಂದಿರೋ ಚಿನ್ನ ಎಲ್ಲೋಯ್ತು ಅನ್ನೋದು ಇವಾಗ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಪರಮೇಶ್ವರ್ ಅವ್ರ ಮನೆ ರೈಡ್ ಆಗಿರುವಂಥದ್ದು, ಅವರ ಇನ್ಸ್ಟಿಟ್ಯೂಷನ್ ರೈಡ್ ಆಗಿರುವಂಥದ್ದು, ಈ ಎಲ್ಲ ತನಿಖೆಯನ್ನ ಪ್ರಾಪರ್ ಆಗಿ ಮಾಡಬೇಕು. ಯಾರ್ಯಾರು ತಪ್ಪಿತಸ್ಥಿದ್ದಾರೋ ಅದನ್ನ ಅವ್ರಿಗೆ ಶಿಕ್ಷೆ ಆಗಬೇಕು. ಈಗ ಮೊದಲ ಸಚಿವರದು ಆಗಿದೆ, ಇನ್ಯಾರ್ಯಾರು ಇದ್ದಾರೋ ಇನ್ನಷ್ಟು ಜನದ್ದು ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋ ಎಲ್ಲ ಒಂದ್ ಕಡೆ ಅವ್ರ ಕಡೆ ಆಪಾದನೆ ಎಲ್ಲಾ ಕಡೆಯಿಂದನೂ ಕೇಳಿ ಬರ್ತಿತ್ತು. ತನಿಖೆ ಆಗ್ತಿದೆ, ಯಾರು ತಪ್ಪು ಮಾಡಿದ್ದಾರೆ ಆಪಾದಿತರು ಅವ್ರಿಗೆ. ಇನ್ನೂ 2-3 ಮಂದಿ ಮಂತ್ರಿಗಳು ಅದಾರ ಅದ್ರೊಳಗೆ. ಈಗ ಅವ್ರವ್ರದ್ದು ರೇಡ್ ಆದಾಗ ಗುರ್ತಾಗ್ತೈತಿ. ಇವರು ಹೊತ್ತೇನು ರಾಜಕೀಯ
ಈ ರನ್ಯಾರಾವ್ ಪ್ರಕರಣ ಆದಾಗ ಸರ್ ವಿಧಾನಸೌಧದಲ್ಲೆಲ್ಲ ಒಂದು 3-4 ಜನ ಮಂತ್ರಿಗಳಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಬರ್ತಿತ್ತಲ್ಲ ಸರ್ ಮಾತುಗಳು. ಈಗೇನೋ ಇದಕ್ಕೆ ಲಿಂಕ್ ಮಾಡೋ ರೀತಿನಲ್ಲಿ ಕಾಣ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಯಾರು ಎಲ್ಲಿಗೆ ಬೇಕಾದ್ರೂ ಏನನ್ನು ಬೇಕಾದ್ರೂ ಲಿಂಕ್ ಮಾಡ್ಬೋದ್ರಪ್ಪ, ಬಟ್ ಸಂಬಡಿ ವಿಲ್ ಹ್ಯಾವ್ ಟು ಪ್ರೂವ್ ಇಟ್. ಅಲ್ಟಿಮೇಟ್ಲಿ ಅಲ್ಲಿ ತಾನೇ ಇರೋದೆಲ್ಲ. ಯಾರ ಮೇಲೆ ಏನು ಬೇಕಾದ್ರೂ ಹೇಳ್ಬೋದು. ಬಟ್ ಇದರಲ್ಲಿ ಒಂದು ಹೇಳ್ತಾರಲ್ಲ ಸರ್, 40 ಲಕ್ಷ ರೂಪಾಯಿ ಒಂದು ಎಜುಕೇಶನ್ ಟ್ರಸ್ಟಿಗೆ ಕೊಟ್ಟಿದ್ದಾರೆ. ಯಾವುದು ಇಡಿ ಪ್ರೆಸ್ ನೋಟ್, ಇಡಿ ಪ್ರೆಸ್ ನೋಟಲ್ಲಿ 40 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸರ್ ಅವರು ಯಾವುದೋ ಎಜುಕೇಶನ್ ಟ್ರಸ್ಟ್ ಕ್ರೆಡಿಟ್ ಯಾರು ಅಂತ ಗೊತ್ತಿಲ್ಲ. ನೀವ್ ಅನ್ಕೋತಿರೋದು ಪರಮೇಶ್ವರ್ ಟ್ರಸ್ಟ್ ಅದು ಅಂತ ಈಗೆಲ್ಲ ಸುದ್ದಿ ಅಸ್ಯೂಮ್ಡ್. ಓಕೆ, ರನ್ಯಾರ್ ರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ಲು 40 ಲಕ್ಷ ರೂಪಾಯಿ ಪೇ ಮಾಡಿದೆ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲಿನ ಆದೇಶದ ಮೇರೆಗೆ ಅಂತ ಇದೆ. ಹೌದು ಸರ್. ನೋ ಸಪೋರ್ಟಿಂಗ್ ವೋಚರ್ಸ್ ಆರ್ ಡಾಕ್ಯುಮೆಂಟೇಶನ್ಸ್ ವರ್ ಫೌಂಡ್ ಅಂತ ಇದೆ. ಹೌದು. ಹಂಗಿದ್ದಂಗೆ ನಾನು ಏನ್ ಮಾಡ್ಲಿ, ಇದನ್ನ ಹಿಡ್ಕೊಂಡು ಪಿಕ್ ಹಾಕೊಂಡು ನೆಕ್ಲಾ? ಅಲ್ಲ, ಕ್ರೆಡಿಟ್ ಕಾರ್ಡ್ ಬಿಲ್ ಅಂತ ನಂಬರ್ 1. ನಂಬರ್ 2, ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಆಗಿದೆ ಅಂತ ಇಟ್ಕೊಳ್ಳೋಣ. ಏನ್ ಕ್ರೈಮ್ ಏನದ್ರಲ್ಲಿ? ಓಕೆ, ಏನ್ ಕ್ರೈಮ್? ಒಂದು ಎಜುಕೇಶನ್ ಟ್ರಸ್ಟ್ ಹಂಗೆ ಪೇ ಮಾಡಬಹುದು. ಅರೆ ಅದು ಯಾವ್ದಕ್ಕೆ ಪೇ ಮಾಡಿದ್ದಾರೆ ಅಂತ ನಿಮ್ಗೇನ್ರಿ ಗೊತ್ತು? ಅವ್ರನ್ನ ಅಂಬಾಸಿಡರ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ಆದ್ರೆ ಏನ್ರಿ ಮಾಡ್ತೀರಿ ನಾಳೆ? ಎಕ್ಸಾಕ್ಟ್ಲಿ, ಪ್ರಮೋಷನ್ಗೆ. ಹಾ, ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ನಂಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಬಟ್ ವಾಟ್ ಇಸ್ ದಿ ಕ್ರೈಮ್? ನನಗೇನು ಅರ್ಥ ಆಗ್ತಿಲ್ಲ ಇದು. ಸಿ, ಆಕೆ ಪ್ರಕರಣ ಬೇರೆ. ಆಕೆ ಪ್ರಕರಣ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿರೋ ಕೇಸ್ ಇದು. ಗೋಲ್ಡ್ ಸ್ಮಗ್ಲಿಂಗ್. ಅದನ್ನು ಇಡಿನವ್ರು ಹ್ಯಾಂಡ್ಲ್ ಮಾಡಿ, DRIನವ್ರು ಹ್ಯಾಂಡ್ಲ್ ಮಾಡ್ತಾ ಇದ್ದೀರಿ, ಮಾಡಿ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿ. ತಪ್ಪಲ್ಲ ಅದು. ಬಿಕಾಸ್ ಇಟ್ಸ್ ನಾಟ್ ಎ ಸಣ್ಣ ಕ್ರೈಮ್ ಏನಲ್ಲ ಅದು. ಏನೋ ಒಂದು ಸರಿ ತಂದಿದ್ದು ಅಲ್ಲ, ಪೂರ್ವಾಶ್ರಮ ಥರ ಒಂದು 10 ಸರಿನೋ 20 ಸರಿನೋ ತಂದಿದ್ದಾರೆ ಅಂತ ಅಂತಿದ್ದೀರಿ ನೀವು. ಹಾಗಾಗಿ ಟೇಕ್ ಆ್ಯಕ್ಷನ್. ಅದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದ್ರು ಅದು ಅನುಭವಿಸ್ಲಿ ಅವ್ರುಗಳು. ಬಟ್ ದಿ ಪ್ರಾಬ್ಲಮ್ ಈಸ್, ಆಕೆ ದುಡ್ಡನ್ನ ಇಲ್ಲಿ ಹಾಕಿದಾಳೆ, ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಬಿಜೆಪಿ ಅವ್ರು ಮಾಡ್ತಿರೋ ಆರೋಪ ಸರ್. ಹಾ, ಆಕೆ ಇನ್ವೆಸ್ಟ್ ಮಾಡಿದ್ದಾಳೆ, ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಆ ದುಡ್ಡನ್ನು. ಒನ್ ಸೆಕ್. ಪಾಯಿಂಟ್ ನಂಬರ್ 1, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಕ್ರೈಮ್ ಅಲ್ಲ. ಓಕೆ, ಯಾಕೆ ಕ್ರೈಮ್ ಆಗಬೇಕು? ಯಾವ ದುಡ್ಡನ್ನು ತಂದಿದ್ದಾರೆ ಅನ್ನೋದು ಅದು ಡಾಕ್ಟ್ರಿಗೆ ಯಾಕೆ ಗೊತ್ತಿರ್ಬೇಕೀಗ? ಅದು ಯಾರು ಕೊಟ್ಟಿದ್ದಾರೆ ಅವ್ರನ್ನ ಕೇಳಬೇಕು. ಪರಮೇಶ್ವರ್ ಅಸ್ಯೂಮ್ ಆಕೆ ಚಿನ್ನ ಸ್ಮಗಲ್ ಮಾಡಿ ದುಡ್ಡನ್ನೇ ತಂದು ಮೆಡಿಕಲ್ ಕಾಲೇಜ್ಗೆ ಹಾಕಿದ್ದಾಳೆ ಅನ್ನೋದು ಡಾಕ್ಟರ್ ಅರಿವಿನ ವ್ಯಾಪ್ತಿನಲ್ಲಿ ಇರಬೇಕು. ಇದ್ರೆ ಕ್ರೈಮು. ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದು ತಪ್ಪಾಗುತ್ತೆ. ತಪ್ಪ. ಗೊತ್ತಿದ್ದ ದಾವೂದ್ ಇಬ್ರಾಹಿಂ ತಂದು ಕೊಟ್ಟಾಗ ನನಗೆ ಯಾರು ದಾವೂದ್ ಇಬ್ರಾಹಿಂ ನಂಗೆ ಗೊತ್ತೇ ಇಲ್ಲ. ಅವನು ನಂಗೊಬ್ಬ ಇದಾನ, ಆಂಟಿ ಸೋಷಿಯಲ್ಲ, ಆಂಟಿ ನ್ಯಾಷನಲ್ಲ, ನಂಗೆ ಐಡಿಯಾನೇ ಇರಲಿಲ್ಲ. ನಾನು ಮಹಾತ್ಮ ಗಾಂಧಿದು ಕ್ಲೋಸ್ ರಿಲೇಟಿವ್ ಇರಬೇಕು ಅನ್ಕೊಂಬಿಟ್ಟಿದ್ದೆ ಅಂತಂದ್ಬಿಟ್ಟು ಇಸ್ಕೊಂಡ್ರೆ ತಪ್ಪು. ಈಕೆ ಎಲ್ಲಿಂದ ದುಡ್ಡು ತಂದಿದ್ದಾಳೆ ಅನ್ನೋದನ್ನ ಅವ್ರಿಗೆ ಯಾಕೆ ಗೊತ್ತಿರಬೇಕದು? ಒಂದು ವೇಳೆ ಆಗಿದ್ದರೆ ನಾನು ಟ್ರಸ್ಟಿಗೆ ಕೊಟ್ಟಿದ್ರೆ ಇಸ್ಕೊಂಡು ಇಲ್ಲ, ಒಂದು ವೇಳೆ ಅದು ಆಗಿದ್ರೆ ಇಡಿ ಅಷ್ಟು ಶೋ ಇಟ್, ಈಗ ಪ್ರೂವ್ ಮಾಡಬೇಕು. ಸುಮ್ಮನೆ ಲಿಂಕ್ ಮಾಡೋಕ್ಕಾಗಲ್ಲ, ನೀವು ತೋರಿಸ್ಬೇಕೀಗ ಅದನ್ನ. ಓಕೆ, ದ್ಯಾಟ್ ಇಸ್ ವೇರ್ ದ ಟ್ರಬಲ್ ಸ್ಟಾರ್ಟ್ಸ್. ಇದೆಲ್ಲ ಈಗ ಚೆನ್ನಾಗಿರುತ್ತೆ, ನಾಳೆ ನಿಲ್ಲದ ಬೇಕಲ್ಲ. ಓಕೆ, ಬಟ್ ಜನರಲ್ ಆಗಿ ಕೊಟ್ಟಿರೋದನ್ನು ಜನರಲ್ ಆಗಿ ಇಲ್ಲಿ ಎಂಥದ್ದು ಇಲ್ಲ ಇದರಲ್ಲಿ. ಸುಮ್ಮನೆ ಜನರಲ್ ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ಒಂದು ಕಾಲಾಣಿ ಲಾಭ ಆಗ್ಬೋದಾದಂಥದ್ದು ಇಲ್ಲ ಇದರಲ್ಲಿ. ಈ ತಿಪ್ಪೆ ಸಾರಿಸೋದು ಅಂತಾರಲ್ಲ ಆ ಥರದ ಹಂಗೆ ಇದೆ ಇದು. ಮಾಹಿತಿ ಹಾಕಿದ್ದಾರೆ. ದಿಸ್ ಲುಕ್ಸ್ ಲೈಕ್ ಎ ಪಬ್ಲಿಸಿಟಿ ಪ್ಯಾಂಪ್ಲೆಟ್. ಎಸ್, ಹಂಗೆ ಕಾಣಿಸ್ತಿದೆ ಇದು ಸದ್ಯಕ್ಕೆ. ನಂಗೆ ಗೊತ್ತಿಲ್ಲ ಇದು ಅವರೇ ರಿಲೀಸ್ ಮಾಡಿದಾರೋ ಇಲ್ವೋ ಇಡಿನವರಿದು, ಐಡಿಯಾ ಇಲ್ಲ ನನಗೆ. ಹಾಗಾಗಿ ಇದಷ್ಟು ಸುಲಭ ಅಲ್ಲ ನೀವು ಮಾಡೋದು. ಇನ್ವೆಸ್ಟ್ಮೆಂಟ್ ಆಗಿದ್ರೆ ಆಗಿರ್ಬಹುದು. ಎರಡನೇದು, ನನಗೂ ಗೊತ್ತಿರೋದು ಹೇಳ್ತೀನಿ, ಮೇ ಬಿ ಐ ಆಮ್ ರಾಂಗ್, ನಾನು ತಪ್ಪಿರ್ಬೋದು. ಯಾವ್ದು ಸರ್? ರೀ, ಒಂದು ಗೋಲ್ಡನ್ ಒಂದು ಹೆಣ್ಣು ಮಗಳ ಹತ್ರ ಸ್ಮಗಲ್ ಮಾಡಿಸಿ ಅದರಲ್ಲಿ ಬರೋ ದುಡ್ಡನ್ನು ತಗೊಂಡೋಗಿ ಒಂದು ಮೆಡಿಕಲ್ ಕಾಲೇಜ್ಗೆ ಹಾಕ್ಸೋ ಅಷ್ಟು ದಾರಿದ್ರ ಪರಮೇಶ್ವರಿಗೆ ಬಂದಿದೆ ಅಂತ ನಾನು ಅನ್ಕೊಂಡಿಲ್ರಿ. ಅಷ್ಟು ಇದಕ್ಕೆ ಹೋಗಿಲ್ಲ ಇನ್ನು. ನಾನೇನು ಅನ್ಕೊಂಡಿಲ್ರಿ ಅದನ್ನು. ಐ ಡೋಂಟ್ ಬಿಲೀವ್ ಇಟ್ ಅಪ್ಪ. ಇಫ್ ಇಟ್ ಈಸ್ ಟ್ರೂ ಆ್ಯಂಡ್ ಇಫ್ ಇಡಿ ಕ್ಯಾನ್ ಪ್ರೂವ್ ಇಟ್, ನನ್ನಂಥ ಆಶ್ಚರ್ಯಕ್ಕೆ ಸರ್ಪ್ರೈಸ್ಗೊಳಗಾಗೋ ವ್ಯಕ್ತಿ ಇನ್ನೊಬ್ಬ ಇಲ್ವೇನೋ ಹಂಗಾರೆ. ಕರೆಕ್ಟ್. ಬಟ್ ಅಂತ ಮೂರ್ಖತನದ ಕೆಲಸ ಮಾಡುವ ಮೂರ್ಖತನ ಅಲ್ಲ, ಅದು ದಾರಿದ್ರ ಇಲ್ಲ ಅಂತ ಹೇಳೋದು ಇಲ್ಲ ಅವ್ರಿಗೆ. ಕರೆಕ್ಟ್, ಹೌದು ಅಂತ ನನ್ನ ಅಭಿಪ್ರಾಯಪ್ಪ. ಗೊತ್ತಿಲ್ಲ, ತಪ್ಪು ಮಾಡಿದ್ರೆ ಅನುಭವಿಸ್ತಾರೆ, ಉತ್ತರ ಕೊಡ್ತಾರೆ. ಎಸ್. ಇನ್ನು ಪರಮೇಶ್ವರ್ ಮೇಲಿನ ಇಡಿ ದಾಳಿಯನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಟ್ವಿಟರ್ನಲ್ಲಿ ಖಂಡಿಸಿದ್ದಾರೆ. ಟ್ವಿಟರ್ ಇಲ್ರಿ, ಎಕ್ಸ್ನಲ್ಲಿ ಖಂಡಿಸಿದ್ದಾರೆ. ಅಂದರೆ SC ಸಮುದಾಯದ ಎತ್ತರದ ನಾಯಕರಲ್ಲಿ ಪರಮೇಶ್ವರ್ ಅವರೊಬ್ಬರು. SC ST OBC ಸಮುದಾಯದ ನಾಯಕರ ಮೇಲೆ ನಿರಂತರ ದಾಳಿ ಮಾಡೋದು ರೂಢಿಯಾಗಿ ಹೋಗಿದೆ. ಪರಮೇಶ್ವರ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದು ದುಷ್ಟ ಸಂಚಿನ ಭಾಗ.
ಬಿಜೆಪಿಯ ಭ್ರಷ್ಟಾಚಾರದ ಬಗ್ಗೆ ಪರಮೇಶ್ವರ್ ಹಲವು ತನಿಖೆಗೆ ಆದೇಶಿಸಿದ್ದು ಗೃಹ ಇಲಾಖೆ ತನಿಖೆ ಮಾಡ್ತಾ ಇದೆ. ಹಾಗಾಗಿ ಇಡಿ ದಾಳಿ ಮೂಲಕ ಹಿಂದಿನ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರವನ್ನು ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಅಂತ ಸುರ್ಜೇವಾಲಾ ಅವರು ಎಕ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಧ್ವನಿಗೂಡಿಸಿದ್ದಾರೆ. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು, ಅವರು ಒಬ್ಬ ದಲಿತ ನಾಯಕರು. ಇದೆಲ್ಲ ನೋಡಿದ್ರೆ ಒಬ್ಬ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪ ಅವ್ರಿಗೆ ಗಂಭೀರತೆನೇ ಇಲ್ಲ. ಆರೋಪ ಎಲ್ಲಿ ಮಾಡ್ತಾರೆ? ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಡೋಂಥದ್ದು ಏನಿದೆ, ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಅದು ರಬ್ಬಿಶ್ ಅಂಡ್ ನಾನ್ಸೆನ್ಸ್. ಯಾವುದೋ ಚೀಫ್ ಮಿನಿಸ್ಟರ್ ಅಷ್ಟೇ, ಸುರ್ಜೇವಾಲಾನೂ ಅಷ್ಟೇ. ಜಾತಿ ತರೋದೇನಿದೆ? ಏನಿದೆ ಅದರಲ್ಲಿ? ಎಲ್ಲದಕ್ಕೂ ಏನಿದೆ ಅದರಲ್ಲಿ ಮಾತಾಡ್ತಾರೆ. ಹಾಗೆ ನಾನು ಹೇಳ್ತೀನಿ, ಯಡಿಯೂರಪ್ಪನವರ ಮೇಲೆ ದಾಳಿ ಮಾಡಿಸಿದ್ದೆಲ್ಲ ಸಿದ್ದರಾಮಯ್ಯನವರು ಲಿಂಗಾಯತರ ಮೇಲೆ ಮಾಡಿದ ದಾಳಿ ಹಂಗಾರೆ ಅಂತ ಹೇಳ? ಅಲ್ಲ, ಈ ತರ ಬಂದ್ರೆ ಅದಕ್ಕೆ ಮತ್ತೆ ಅಥವಾ ಇನ್ಯಾರ ಯಾರೋ MLA ಮೇಲೆ ಯಾರೋ ಮಾಡ್ತಿರೋದು, DK ಶಿವಕುಮಾರ್ ಮಾಡ್ತಿರೋ ಹಿಂದುಳಿದ ವರ್ಗಗಳ ಯಾವುದೋ ಜಾತಿ ಮೇಲೆ ಮಾಡ್ತಿರೋ ದಾಳಿ ಅಂತನ್ಬಿಡೋದು ಸಹಜವಾಗಿ ಬರುತ್ತೆ. ಯಾಕನ್ಬಾರ್ದು? ನೋ, ದಿಸ್ ಇಸ್ ರಬ್ಬಿಶ್. ಜಾತಿ ಅಂತ ಮೊನ್ನೆ ದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಮಧ್ಯಪ್ರದೇಶ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಬಿಜೆಪಿ ಅವರು ಇದ್ದೇ ಹೇಳಿದ್ದು, ಅವ್ರು ದಲಿತನೋ ಕಾರಣ ನೀವು ಅಟ್ಯಾಕ್ ಮಾಡ್ತಿದ್ದೀರಿ ಅಂತ. ಆಗ ಈ ನಾನ್ಸೆನ್ಸ್ ಅಂಡ್ ರಬ್ಬಿಶ್ ಅನ್ನ ನಿಲ್ಲಿಸಿ, ನಿಮ್ದು ಹೇಸಿಗೆ ಕೆಲಸಗಳಿದ್ರೆ ಹೇಸಿಗೆ ಕೆಲಸಕ್ಕೆ ನಮ್ಮ ಹತ್ರ ಬಂದು ಹತ್ರ ಹಾಕ್ಬೇಡಿ, ಸೆಂಟ್ ಹಾಕ್ಬೇಡಿ ನೀವು. ನಾವು ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಹವೆವರ್ ಇಫ್ ಯು ವಾಂಟ್ ಟು ಚಾಲೆಂಜ್ ಇಟ್, ಏನಕ್ಕೆ ಪರಮೇಶ್ವರ್ ಮೇಲಿದು ಚಾಲೆಂಜ್ ಮಾಡಿ. ದಟ್ಸ್ ನಾಟ್ ಫೇರ್, ಅನ್ಫೇರ್ ಅಲ್ಲ ಅದು. ಓಕೆ, ಅದಂತಂದು ಜಾತಿಗೆ ಲಿಂಕ್ ಮಾಡ್ಬಿಡೋದು. ಹೇಗೆ ಜಾತಿಗೆ ಲಿಂಕ್? ಹಾಗಾದ್ರೆ ಈ ಜಾತಿಗಳಿಗೆ ಬರೋದ್ರಲ್ಲಿ ಯಾರ ಮೇಲೆ ಏನು ಮಾಡಂಗೇ ಇಲ್ವ ಯಾವನೂ? ಹಾಗಾದ್ರೆ ಯಾವ ಜಾತಿ ಮೇಲೆ ಮಾಡ್ಬೋದು ಹೇಳ್ರಪ್ಪ, ಹೋಗ್ಲಿ ಹಾಳಾಗೋಗ್ಲಿ. ಅದು ಯಾವ್ಯಾವ ಜಾತಿ ಮೇಲೆ FIR ಮಾಡ್ಬೋದು, ಅದು ಯಾವ್ಯಾವ ಜಾತಿ ಮೇಲೆ ರೈಡ್ ಮಾಡ್ಬೋದು, ಯಾವ್ಯಾವ ಜಾತಿನವರು ಕಚಡಗಳು ಅಥವಾ ಯೂಸ್ಲೆಸ್ ಫೆಲೋಸು ಅವ್ರ ಮೇಲೆ ಕೇಸ್ ಹಾಕ್ಬೋದು, ಅದಾರು ಹೇಳ್ಬಿಡ್ರಪ್ಪ, ಅವ್ರು ಲಿಸ್ಟ್ ಕೊಟ್ಬಿಡ್ರಪ್ಪ. ಅಂದ್ರೆ ಜಾತಿಗಳೇ ರಕ್ಷಾ ಕವಚನ ಸರ್. ಮತ್ತೆ ದ್ಯಾಟ್ ಇಸ್ ವೆರಿ ಅನ್ಫೇರ್. ಅದು ಅನ್ಫೇರ್ ಅದು. ಬಟ್ ನಾವು ಕೇಳ್ತಿರೋ ಪ್ರಶ್ನೆ ಡಾಕ್ಟರ್ ವಿಚಾರದಲ್ಲಿ ಏನಿದೆ, ದಟ್ ವಿಲ್ ರಿಮೈನ್. ಬಟ್ ಇದನ್ನ ಇಡಿ ವಿಚಾರ ಪರಮೇಶ್ವರ್ ಕೆನಾಟ್, ಇಡಿ ಹೇಳಿದ್ದೆಲ್ಲ ಸ್ಯಾಕ್ರೋಸ್ಯಾಂಟು, ಪರಮ ಪವಿತ್ರ ಅಂತ ಒಪ್ಕೋಬೇಕಾದ ಅವಶ್ಯಕತೆ ಇಲ್ಲ. ಓಕೆ, ಅನ್ಲೆಸ್ ಇಡಿ ಕಮ್ಸ್ ಔಟ್ ವಿತ್ ಎ ಪ್ರೂಫ್. ಎಸ್, ಅದವ್ರು ನೀವು ಆ ಬಿಗಿನಿಂಗ್ ಅಲ್ಲಿ ಹೇಳ್ತಾ ಇದ್ರಿ ಸರ್, ಪರಮೇಶ್ವರ್ ಅವ್ರ ನಿವಾಸ ಮತ್ತು ಕಚೇರಿ ಮೇಲೆ ಎಲ್ಲೂ ದಾಳಿ ನಡೆದಿಲ್ಲ, ಎಜುಕೇಶನ್ ಟ್ರಸ್ಟ್ ಮೇಲೆ ಆಗಿದೆ. ಸೊ ಇಟ್ಸ್ ನಾಟ್ ಡೈರೆಕ್ಟ್ ಟು ದಿ ಪರಮೇಶ್ವರ್, ಇದು ಎಜುಕೇಶನ್ ಟ್ರಸ್ಟ್ ವ್ಯವಹಾರದ ವಿಚಾರದಲ್ಲಿ. ಹಂಗಾಗಕ್ಕಾಗಲ್ಲ. ಓಕೆ, ಆ ಟ್ರಸ್ಟು ಮತ್ತು ಎಜುಕೇಶನ್ ಬಿಲಾಂಗ್ಸ್ ಟು ಯಾರು? ಬಟ್ ವ್ಯವಹಾರ ನಡೆದಿರುವಂತದ್ದು ಆಯ್ತು, ಟ್ರಸ್ಟಿಗೆ ಬೇರೆ ಟ್ರಸ್ಟಿಗಳು ಇರ್ತಾರೆ, ಕರೆಕ್ಟ್. ಹೆಡ್ ಯಾರು, ಚೇರ್ಮನ್ ಯಾರು? ಪರಮೇಶ್ವರ್ ಅವರೇ ಅಲ್ವಾ? ಹಂಗ ಜವಾಬ್ದಾರಿ, ಓನರ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅವರೇ ತಗೋಬೇಕು. ನನಗೆ ಅದೇನು ತಪ್ಪು ಅಂತ ಅನಿಸಿಲ್ಲ ನನಗೆ. ಬಟ್ ಮೈ ಪಾಯಿಂಟ್ ಈಸ್, ನೀವು ರೈಡ್ ಮಾಡಿಬಿಟ್ಟು ತಕ್ಷಣ ತಪ್ಪುಗಳಾಗೋಗ್ಬಿಟ್ಟಿದೆ ಅಂತಾನೋ, ಅಥವಾ ಫುಟ್ಪಾತಲ್ಲಿ ನಿಂತ್ಕೊಂಡು ಮಾತಾಡೋರ ಥರ ಎಲ್ಲ ಪ್ರೂವ್ ಆಗೋಗಿದೆ ಅಂತಾನೋ. ಈಗ ಯಾವುದೋ ಕೆಲವು ಕೇಸಲ್ಲಿ 6 ವರ್ಷದ ಕೇಸು ಅದು ಪ್ರೂವ್ ಆಗೋಗಿದೆ ಅನ್ನೋ ಟೈಪ್ ಮಾತಾಡ್ಬಿಟ್ರೆ ಹೆಂಗೆ? ಇಲ್ಲ, ಮೂಡಾ ಕೇಸಲ್ಲೂ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಇಡಿ ಅವ್ರು ಹೀಗೆ ನಡ್ಕೊಂಡಿದ್ದಲ್ವ ಸರ್? ಇಡಿ ಒಂದೇ ಅಲ್ಲ, ಯಾರಿಗಾದ್ರೂ ಕಾಂಗ್ರೆಸ್ ಅಲ್ಲಿರೋ ಲೀಡರ್ಗಳಿಗೂ ಇದು ಅಪ್ಲೈ ಆಗತ್ತೆ. ಕಂಡ್ರವ್ರನ್ನೆಲ್ಲ ಕರ್ಕೊಂಬಂದು ಕೇಸ್ ಹಾಕಿಸ್ತೀವಿ ಅಂತಂದ್ರೆ ನಿಮಗೂ ಅಪ್ಲೈ ಆಗತ್ತದು. ಡೆಫಿನೆಟ್ಲಿ ನಾಳೆ ನಿಮ್ಮೇಲೂ ಅದೇ ಥರ ಕೇಸ್ ಹಾಕಿಸ್ಬೋದು ಅನ್ನೋದನ್ನ ಮರಿಬೇಡಿ. ಇಲ್ಲೂ ರಿವರ್ಸ್. ಇಲ್ಲೂ ಇದೆ. ಎಸ್. ಓಕೆ, ಇನ್ನು ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ. ಇಬ್ಬರು ನಾಯಕರು ಸೇರಿದಂತೆ ಇತರರ ವಿರುದ್ಧ ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ಗೆ ಇಡಿ 5,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಪ್ರಮುಖ ಆರೋಪಿಗಳು ಅಂತ ಹೇಳಿದೆ. ಇದಕ್ಕೆ ಆಕ್ಷೇಪಿಸಿದ ಅಭಿಷೇಕ್ ಮನು ಸಿಂಘ್ವಿ ಅವರು 5,000 ಪುಟಗಳ ಚಾರ್ಜ್ ಶೀಟ್ ಅಧ್ಯಯನಕ್ಕೆ ಒಂದಿಷ್ಟು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದ್ದಾರೆ. ಜೊತೆಗೆ ಅವರು ಕೊಡಿ ಆ ಕಾಪಿ ಅಂತ ಕೂಡ ಹೇಳಿದ್ದಾರೆ. ಏನಿದೆ ಚಾರ್ಜ್ ಶೀಟ್ನಲ್ಲಿ ಅನ್ನುವಂಥದ್ದನ್ನ ಕ್ವಿಕ್ ಆಗಿ ನೋಡ್ಬಿಡೋಣ. ಸೊ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಅವರು 142 ಕೋಟಿ ದುರ್ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಅದರಲ್ಲಿರೋದು. 2023ರಲ್ಲಿ ಇಡೀ ನ್ಯಾಷನಲ್ ಹೆರಾಲ್ಡ್ನ 751.9 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿಕೊಂಡಿರೋದು. 2023ರವರೆಗೆ ಇಬ್ಬರು ಕೂಡ ಅಪರಾಧದ ಆದಾಯವನ್ನು ಅನುಭವಿಸಿದ್ದಾರೆ ಅನ್ನೋದನ್ನ, ಸೋನಿಯಾ ಮತ್ತು ರಾಹುಲ್ ಮತ್ತು ಸುಮನ್ ದುಬೆ ಮತ್ತು ಸ್ಯಾಮ್ ಪಿತ್ರೋಡ ನಂಬಿಕೆ ದ್ರೋಹವನ್ನು ಎಸಗಿದ್ದಾರೆ ಅನ್ನೋದು. ತಾಯಿ ಮಗ ಇಬ್ಬರದ್ದು ಕೂಡ 76% ಶೇರ್ ಹೊಂದಿದ್ದಾರೆ. ಅಂದರೆ ಸೋನಿಯಾ ಗಾಂಧಿ ಅವರದ್ದು 33% ಇದೆ, ಅವ್ರದ್ದು 33% ಇದೆ. AJLಗೆ ಕೇವಲ 38% ಇದೆ. AJLಗೆ ಕೇವಲ 50 ಲಕ್ಷ ನೀಡಿ ಯಂಗ್ ಇಂಡಿಯಾಗೆ 90.25 ಕೋಟಿ ಕಬಳಿಸಿದ್ದಾರೆ ಅಂತ ಹೇಳಿ. ಸೊ ರಾಹುಲ್ ಮತ್ತು ಸೋನಿಯಾ ಅಕ್ರಮ ಮಾಡಿದ್ದಲ್ಲದೆ ಗೊತ್ತಿದ್ದೂ ಕೂಡ ಅಕ್ರಮವನ್ನು ಮುಂದುವರಿಸಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು.
ಸೊ ಇದರಲ್ಲಿ ಎಷ್ಟಿದೆ ಪರ್ಸೆಂಟೇಜು ಶೇರು ಅನ್ನೋದನ್ನ ನೋಡೋಣ ಯಂಗ್ ಇಂಡಿಯಾದಲ್ಲಿ. ಸೊ ರಾಹುಲ್ ಗಾಂಧಿ ಅವರು 38% ಶೇರನ್ನು ಹೊಂದಿದ್ದಾರೆ. ಸೋನಿಯಾ ಗಾಂಧಿ ಅವರು 38%, ಮೋತಿಲಾಲ್ ಅವರು 12%, ಜಾರ್ಜ್ ಫರ್ನಾಂಡಿಸ್ 12%. ಸಾರಿ, ಆಸ್ಕರ್ ಫರ್ನಾಂಡಿಸ್ ಅವರು ಆಸ್ಕರ್ ಫರ್ನಾಂಡಿಸ್ ಅವರು, ಜಾರ್ಜ್ ಅಲ್ಲ ಅದು, ಆಸ್ಕರ್ ಫರ್ನಾಂಡಿಸ್ ಅವರು 12%. ಬಟ್ ಅವರಿಬ್ರು ಕೂಡ ಇಲ್ಲ ಈಗ. ಬಟ್ ಈ ಪ್ರಕರಣ ಒಂಥರ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗುವ ಲಕ್ಷಣಗಳು ಕಾಣಿಸ್ಲಿಲ್ಲ. ಓಲ್ಡ್ ಕೇಸು, 10 ವರ್ಷದ ಕೇಸ್. ಹೌದು, ಆಲ್ಮೋಸ್ಟ್ ವಾಟ್ ಸ್ಟಾರ್ಟೆಡ್, ಆರಂಭ ಆಗಿದೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಒಂದು ಖಾಸಗಿ ದೂರಿನ ಆಧಾರದ ಮೇಲೆ, ಅಲ್ಲಿಂದ ಇಲ್ಲಿಗೆ ಬಂದಿದೆ. ಇದು ಎಲ್ಲ ಟ್ರಾನ್ಸಾಕ್ಷನಲ್ ಕ್ರೈಮ್ ಇದ್ದಂಗಿದೆ. ನಿಜ ಸುಳ್ಳು ಬೇರೆ, ಅಕೌಂಟಬಿಲಿಟಿ ಬೇಕಾಗಿ ಅದು ಬೇರೆ ವಿಚಾರ. ಯಾಕಂದರೆ ನೀವು ಒಂದು ಸೈಡ್ದು ವಾದ ಕೇಳಿಬಿಟ್ರೆ ಇವ್ರು 3 ಜನ ಮಾಡಬಾರ್ದ ಗನಂದಾರಿ ತಪ್ಪು ಆಗೋಗಿದೆ, ಇವ್ರು ಒಳಗಾಕೋದು ನೇತಾಕೋದಂತೆ ಬಾಕಿ ಅಂತ ಅನಿಸ್ಬೋದು. ಹಂಗೆ ಅನಿಸ್ಬೇಕು ಸರ್ ಅಲ್ವಾ? ಹೌದು. ಹಾಗಾಗಿ ಅಲ್ಟಿಮೇಟ್ಲಿ ಈಗ ನೀವು ಈ ಹಂತಕ್ಕೆ ಬಂದಿದ್ದೀರಿ ಆರೋಪ ಪಟ್ಟಿಗೆ. ಈಗ ಲೆಟ್ ಚಾರ್ಜ್ ಶೀಟ್ ಬಿ ಹರ್ಡ್. ಈಗ ಅಷ್ಟೇ ತಾನೇ? ಎಸ್. ಅಲ್ಲ, ಈಗ ಮಾಡಿರೋ ಎಲ್ಲ ಆರೋಪಗಳಿಗೂ ಕೂಡ ಎವಿಡೆನ್ಸ್ ಎಗೈನ್ 10 ವರ್ಷಗಳಿಂದ ನಾವು ಕೇಳಿಕೊಂಡು ಬಂದಿರೋ ಎಲ್ಲ ಆರೋಪಗಳು ಕ್ರೋಢೀಕೃತ ರೂಪದಲ್ಲಿ ಆರೋಪ ಪಟ್ಟಿಯ ಮುಖೇನ ಈಗ ನ್ಯಾಯಾಲಯಕ್ಕೆ ಬಂದಿದೆ. ಆ ಆರೋಪಗಳನ್ನು ಸಾಬೀತು ಮಾಡಬಹುದಾದಂತಹ ಸಹಜವಾಗಿ ಬೇಕಾದಂತಹ ಸಾಕ್ಷ್ಯಗಳು ಡ್ಯಾಶು 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 ಮತ್ತೊಂದು ಮಗದೊಂದು ಎಲ್ಲ ಅದರೊಳಗಡೆ ಈಗ ಇರಬೇಕು. ಲೆಟ್ ಇಟ್ ಬಿ ಡಿಸೈಡೆಡ್. ನಮ್ಮ ರಿಕ್ವೆಸ್ಟ್ ಏನು ಜನರದ್ದು, ಇದನ್ನು ಇನ್ನಷ್ಟು ವರ್ಷ ಎಳಿಬೇಡಿ, ಬೇಗ ಮುಗಿಸಿ. ಒಂದು 6 ತಿಂಗಳ 1 ವರ್ಷದೊಳಗಡೆ ಡಮಾರ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ಯಾರು ತಪ್ಪೋ ಯಾರು ಸರಿನೋ ಕ್ಲಿಯರ್ ಆಗಬೇಕು. ಹಾಂ, ಯಾಕೆಂದರೆ ದಿಸ್ ಇಸ್ ಲಾರ್ಜ್ಲಿ ಯೂಸ್ ಫಾರ್ ಪೊಲಿಟಿಕಲ್ ರೀಸನ್ಸ್ ಎರಡೂ ಕಡೆಯಿಂದ. ಎಲೆಕ್ಷನ್ಗಳು ಬಂದಾಗ ಮೇಲೆ ಇವ್ರು ದಾಳಿ ಮಾಡ್ತಾ ಇದಾರೆ ಅಂತ ಇವ್ರು ಹೇಳ್ತಾರೆ, ಆ ಕಡೆಗೆ ನೋಡಿ ಇವ್ರು ಕರಪ್ಟ್ ಮಾಡಿದಾರೆ ಅಂತ ಅವ್ರು ಹೇಳ್ತಾರೆ. ಎರಡು ಬಳಕೆ ಆಗುತ್ತೆ. ನಮಗೆ ಒಂದೇನಾದ್ರು ಕೊಟ್ಬಿಡ್ರಪ್ಪ ಬೇಗ ಅಂತ ಅಷ್ಟೇ. ಎಸ್.